ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮದು ಒಂದು ಪರ್ಸ್ನಲ್ ಅಕೌಂಟ್ಗಳು ಇರ್ತವೆ ಫ್ರೆಂಡ್ಸ್. ಬಟ್ ಪರ್ಸ್ನಲ್ ಅಕೌಂಟ್ನ ಪ್ರೊಫೆಷನಲ್ ಅಕೌಂಟ್ ಆಗಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಹಾಗೆಯೇ ಕೆಲವೊಬ್ಬರಿಗೆ ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ನಲ್ಲಿ ಕ್ರಿಯೇಟರ್ ಆಪ್ಷನ್, ಮಾನಿಟೈಸೇಷನಲ್ಲಿ ಇರ್ತಕ್ಕಂಥ ಟೂಲ್ಸ್ಗಳನ್ನ ಯೂಸ್ ಮಾಡೋಕ್ಕಾಗ್ತಿಲ್ಲ. ಹಾಗೆಯೇ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀವಿ ಫ್ರೆಂಡ್ಸ್. ಆ ಪೋಸ್ಟ್ಗಳ ಅನಲೈಟಿಕ್ಸ್ನ ನೋಡೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ಪರ್ಸ್ನಲ್ ಅಕೌಂಟ್ ಆಗಿದೆ. ನೀವು ಇದನ್ನು ಪ್ರೊಫೆಷನಲ್ ಅಕೌಂಟ್ ಆಗಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ಕ್ರಿಯೇಟರ್ ಆಪ್ಷನ್ನ ಬರೋ ಥರ ಹೇಗೆ ಮಾಡ್ಕೊಳ್ಳೋದು, ಹಾಗೆಯೇ ಮಾನಿಟೈಸೇಷನ್ ಆಪ್ಷನ್ಗಳನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸಬ್ರು ಯಾರು ನನ್ನ ಚಾನಲ್ ವೀಡಿಯೋಸ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ಲೈಕನ್ ಆನ್ ಮಾಡ್ಕೊಂಡ್ರೆ ನನ್ನ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ ಪ್ರೊಫೆಷನಲ್ ಅಕೌಂಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆಯೇ ಕ್ರಿಯೇಟರ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಸದ್ಯದಲ್ಲೇ ಇನ್ಸ್ಟಾಗ್ರಾಮಲ್ಲಿ ಮಾನಿಟೈಸೇಷನ್ ಕೂಡ ಬರ್ತಿದೆ. ಇದನ್ನ ನೀವು ಕೂಡ ಅರ್ನ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ 3 ಡಾಟ್ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಮೇಲೆ, ಅಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಮಗೆ ಕ್ರಿಯೇಟರ್ ಅಂತಕ್ಕಂಥ ಹೊಸ ಆಪ್ಷನ್ನು ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಮಾನಿಟೈಸೇಷನ್ ಅಂತಕ್ಕಂಥ ಆಪ್ಷನ್ನು ಕೂಡ ಸಿಗುತ್ತೆ ಫ್ರೆಂಡ್ಸ್. ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಗೆಟ್ ಪ್ರೊಫೆಷನಲ್ ಟೂಲ್ಸ್ ಅಂತ ಕೇಳುತ್ತೆ ಫ್ರೆಂಡ್ಸ್. ಕಂಟಿನ್ಯೂ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಲರ್ನ್ ಅಬೌಟ್ ಯುವರ್ ಫಾಲೋವರ್ಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲೂ ಸಹ ಕಂಟಿನ್ಯೂ ಕೊಡಿ ಫ್ರೆಂಡ್ಸ್. ಇದೇ ಥರ 5 ಕೇಳುತ್ತೆ ಫ್ರೆಂಡ್ಸ್. ರೀಚ್ ಮೋರ್ ಪೀಪಲ್ ಕಂಟಿನ್ಯೂ ಕೊಡಿ ಫ್ರೆಂಡ್ಸ್. ಗೆಟ್ ನ್ಯೂ ಕಾಂಟ್ಯಾಕ್ಟ್ ಆಪ್ಷನ್ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕೇಳ್ತಾರೆ, ವಾಟ್ ಈಸ್ ದ ಬೆಸ್ಟ್ ಡಿಸ್ಕ್ರೈಬ್ ಯು. ಯಾವುದನ್ನ ನೀವು ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತೀರಾ ಅಂತ ಫ್ರೆಂಡ್ಸ್. ಮಾಹಿತಿನ ಯಾವುದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ತೀರಾ ಅಂತ ಫ್ರೆಂಡ್ಸ್. ಯಾವುದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ, ಏನರ ಬಗ್ಗೆ ಗೊತ್ತೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು 20 ಸೆಕೆಂಡ್ಸು ಸ್ವಲ್ಪ ಈ ಥರ ರೌಂಡ್ ಅಪ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಕೆಳಗೆ ನೀವು ನೋಡಿರ್ಬೋದು ಇಟ್ಸ್ ಟೇಕ್ 30 ಸೆಕೆಂಡ್ಸ್ ಅಪ್ ಟು 30 ಸೆಕೆಂಡ್ ಅಂತ ಕೇಳಿದೆ ಫ್ರೆಂಡ್ಸ್. ನೆಕ್ಸ್ಟ್ ಆರ್ ಯು ಕ್ರಿಯೇಟರ್ ಅಂತ ಕೇಳ್ತೆ ಫ್ರೆಂಡ್ಸ್. ನೀವು ಕ್ರಿಯೇಟರ್ ಆಗಿದೆ ಕ್ರಿಯೇಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಬಿಸ್ನೆಸ್ಗೆ ಯೂಸ್ ಮಾಡ್ತೀವಿ ಬಿಸ್ನೆಸ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟಪ್ ಯುವರ್ ಪ್ರೊಫೆಷನಲ್ ಅಕೌಂಟ್ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 5 ಸ್ಟೆಪ್ಪು. ಈ 5 ಸ್ಟೆಪ್ನ ನಿಮ್ಮ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಕೌಂಟು ಪ್ರೊಫೆಷನಲ್ ಅಕೌಂಟ್ ಆಗಿ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರಿಂದ ಇನ್ಸ್ಪೈರ್ ಆಗಿದ್ದೀರಾ, ಯಾರನ್ನಾರು ಒಬ್ಬರನ್ನ ಇನ್ಸ್ಪೈರ್ ಆಗಿ ತಗೊಳ್ಳಿ ಅಂತ ಇಲ್ಲಿ ಕೇಳ್ತಿದೆ ಫ್ರೆಂಡ್ಸ್. ನಾನು ಇಲ್ಲಿ ಟ್ರೋಲ್ ಕನ್ನಡಿಗ ಅಂತ ಒಂದಿದೆ, ನಾನು ಕನ್ನಡ ಅಂತ ಇರೋಕ್ಕೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫಾಲೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾರನ್ನಾರು ಇನ್ಸ್ಪೈರ್ ಆಗಿ ಸರ್ಚ್ ಮಾಡೋದು ತೊಗೊಬೋದು, ಇಲ್ಲಾಂದರೆ ಇಲ್ಲಿ ಯಾವ್ದಾರು ಒಬ್ರದ್ದು ಇನ್ಸ್ಪೈರ್ ಆಗಿ ತೊಗೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮೊದಲನೇ ಟಾಸ್ಕಾಗಿ ಇದೇ ಥರ ನೀವು 5 ಸ್ಟೆಪ್ ಇದೆ ಫ್ರೆಂಡ್ಸ್. 5 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಕೌಂಟು ಪ್ರೊಫೆಷನಲ್ ಅಕೌಂಟ್ ಆಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾನು ಹಾಗೆಯೇ ಕನ್ನಡ ಟ್ರೋಲ್ಸ್ನ ಫಾಲೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕನ್ನಡಿಗ ಅಂತ ಒಂದಿದೆ, ಇದನ್ನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಬ್ಯಾಕ್ ಬರ್ತೀನಿ ಫ್ರೆಂಡ್ಸ್. ಬ್ಯಾಕ್ ಬಂದು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತೀಯ ಫ್ರೆಂಡ್ಸ್. ಸ್ಟೆಪ್ 2 ಗೆಟ್ ಗ್ರೋ ಯುವರ್ ಆಡಿಯನ್ಸ್ ಅಂದರೆ ಆಡಿಯನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ, ಗ್ರೋ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಬೇರೆಯವ್ರಿಗೆ ಫ್ರೆಂಡ್ಸ್. ನೀವು ಶೇರ್ ಮಾಡೋದಾದ್ರೆ ಇನ್ವೈಟ್ ಮಾಡೋದಾದ್ರೆ ಶೇರ್ ಮಾಡಿ ಫ್ರೆಂಡ್ಸ್. ನಿಮಗೆ 3ನೇ ಸ್ಟೆಪ್ ಬಂದು ಶೇರ್ ಕಂಟೆಂಟ್ ಟು ವ್ಯೂ ಇನ್ಸೈಟ್ಸ್ ಅಂದರೆ ಪೋಸ್ಟ್ಗಳನ್ನ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಹೈಲೈಟ್ ಮಾಡಬೇಕು. ಹಾಗೇನೆ ನೆಕ್ಸ್ಟ್ ನಿಮಗೆ ಇವ್ರು ಗಾಟ್ ಎ ನ್ಯೂ ಟೂಲ್ಸ್. ಇಲ್ಲಿ 2 ಟೂಲ್ಸ್ ಕಾಣ್ತವೆ ಫ್ರೆಂಡ್ಸ್. ಒಂದು ಆ್ಯಡ್ಸ್ ಬರ್ತವೆ ನಿಮ್ಮ ಒಂದು ವಿಡಿಯೋಗೆ, ಇನ್ನೊಂದು ಅನಲೈಟಿಕ್ಸ್ನ ನೋಡ್ಬೋದು ಫ್ರೆಂಡ್ಸ್. ನಾನೀಗ ನನ್ನ ಒಂದು ಪ್ರೊಫೆಷನಲ್ ಅಕೌಂಟಲ್ಲಿ ನಾನು ಆಲ್ರೆಡಿ ಪ್ರೊಫೆಷನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ತೋರಿಸ್ತೀನಿ ಎಲ್ಲಿ ಕ್ರಿಯೇಟರ್ ಆಪ್ಷನ್ ಬಂದಿದೆ, ಹಾಗೆಯೇ ಮಾನಿಟೈಸೇಷನ್ ಟೂಲ್ಸ್ ಇದೆ ಅಂತ. ನಿಮಗೆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು 3ನೇ ಆಪ್ಷನ್ ಕಾಣ್ತಿದೆ ಕ್ರಿಯೇಟರ್ ಅಂತ. ಈ ಒಂದು ಆಪ್ಷನ್ ಬರಬೇಕು ಅಂದರೆ ನೀವು ಪ್ರೊಫೆಷನಲ್ ಅಕೌಂಟಾಗಿ ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆಯೇ ಮಾನಿಟೈಸೇಷನ್ ಸ್ಟೇಟಸ್ ಇದೆ, ಬ್ರ್ಯಾಂಡ್ ಕಂಟೆಂಟ್ಸ್ ಇದೆ. ಇವೆಲ್ಲ ಟೂಲ್ಸ್ಗಳು ಬೇಕು ಅಂದರೆ ನೀವು ಪ್ರೊಫೆಷನಲ್ ಅಕೌಂಟಾಗಿ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಮೊದಲು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ
ಒಂದು ಪರ್ಸ್ನಲ್ ಅಕೌಂಟ ಪ್ರೊಫೆಷನಲ್ ಅಕೌಂಟ್ ಆಗಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು. ನಾವು ಇನ್ಸ್ಟಾಗ್ರಾಮಲ್ಲಿ ಎರ್ನ್ ಮಾಡಬೇಕು ಅಂದರೆ ನಾವು ಪ್ರೊಫೆಷನಲ್ ಅಕೌಂಟು ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆಯೇ ನಾವು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗೋದು ಹೇಗೆ, ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ಮಾನಿಟೈಸೇಷನ್ ಟೂಲ್ಸ್ಗಳನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗೆ ಹಾಗೆಯೇ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಫ್ಯೂಚರು ಅಪ್ಡೇಟ್ಸ್ನ ತಿಳಿಸ್ಕೊಡೋಕ್ಕೋಸ್ಕರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.